ಸಮಾಧಾನ ತಗೊಳ್ಳೋ ಸೂರ್ಯ, ಎಲ್ಲ ಮನೆಗೆ ಹೋಗಿ ಮಾತಾಡೋಣ. ಡಾಕ್ಟರ್ ಸರ್, ಆ ಕಡೆ ಬರ್ರಿ ಸರ್. ಮತ್ತೆ ಹೆಣ ಎಷ್ಟೊತ್ತಿಗೆ ಕೊಡ್ತೀರಿ? ಇನ್ನೊಂದು 10 ನಿಮಿಷ ಅಷ್ಟೇ ಸರ್. ಆಲ್ರೆಡಿ ಎಲ್ಲ ಮುಗಿದಿದೆ ಪ್ರೊಸೀಜರು. ಒಂದು 10 ನಿಮಿಷದಲ್ಲಿ ಆ್ಯಂಬುಲೆನ್ಸ್ ಕಳಿಸ್ತೀವಿ, ಅದರಲ್ಲಿ ಹಾಕ್ಕೊಂಡು ಹೋಗ್ಬೋದು. ಆಮೇಲೆ ಇನ್ನೊಂದು ಹುಡುಗ ಸ್ವಲ್ಪ ಕ್ರಿಟಿಕಲ್ ಇದೆ, ಭಾಳ ಹುಷಾರಾಗಿ ನೋಡ್ಕೋಬೇಕು. ಹುಷಾರಾಗಿದೆ, ಆದರೂ ಒಂಚೂರು ಕೇರ್ ತೊಗೊಂಡು ನೋಡ್ಕೊಳ್ಳಿ ಅಷ್ಟೇ. ಆತ್ರಿ ಸರ್, ಥ್ಯಾಂಕ್ಸ್ ರೀ ಸರ್. ಓಕೆ, ಏನು ಇನ್ನೊಂದು 10 ನಿಮಿಷ ಹಣ ಕೊಡ್ತಾರದ್ದು, ಆ್ಯಂಬುಲೆನ್ಸ್ನಾಗ ಹಾಕೊಂಡು ಹೋಗ್ಬೇಕಂತ ಅನ್ನತ್ತಾರೆ. ಈಗೇನು ಹಣ ಏನು ಎಲ್ಲಿ ತೊಗೊಂಡು ಹೋಗೋದು, ಹ್ಯಾಂಗೆ ಕೇಳೋದು ಈ ಸೂರ್ಯನ? ಕೇಳೋಬೇಕಲ್ಲ ಹಣ. ಮತ್ತು ಏನು ಹಂಗೆ ಹತ್ತಿಂದ ಸುಡ್ಗಾಡಕ್ಕೆ ತೊಗೊಂಡು ಹೋಗ್ತಾರೆ, ಮನೆ ಹತ್ರ ತೊಗೊಂಡು ಹೋಗ್ತಾರೆ, ಹೆಂಗೆ ಕೇಳೋಣ? ಸೂರ್ಯ ಬಾಯಿಗೆ ಒಂಚೂರು ನಿನ್ನ ಹತ್ರ ಮಾತಾಡೋದೈತಿ. ಮತ್ತು ಇನ್ನೊಂದು 10 ನಿಮಿಷನ್ಯಾಗ ಹೆಣನ ಆ್ಯಂಬುಲೆನ್ಸಿಗೆ ಹಾಕಿ ಕಳಿಸ್ತಾರಂತೆ. ಏನು ಸೀದಾ ಮನೆಗೆ ತೊಗೊಂಡು ಹೋಗಿ ಮಣ್ಣು ಮಾಡ್ತಿರೋ, ಏನು ಸೀದಾ ಸುಡ್ಗಾಡ್ಕ ತೊಗೊಂಡು ಹೋಗೋಣ ಅಂತ? ಇಲ್ಲಪ್ಪ, ಮನೆ ಹತ್ರ ತೊಗೊಂಡು ನನ್ನ ಮಗುಗೆ ಒಂದಿಟ್ಟು ಪೂಜೆ ಮಾಡಿ ಈ ಕಡೆ ಸುಡ್ಗಾಡಿಗೆ ತೊಗೊಂಡು ಹೋಗೋಣಪ್ಪ. ಏನು ಇಲ್ದಂಗೆ ನನ್ನ ಮಗ ಹೋಗೋದು ಬೇಡ. ಪ್ರದೀಪ್, ಪೇಷಂಟ್ ಕಡೆದವ್ರು ಯಾರು? ನಾವರಿ ಸರ್. ಆ್ಯಂಬುಲೆನ್ಸಲ್ಲಿ ಈಗ ನಾವು ಬಾಡಿನ ಶಿಫ್ಟ್ ಮಾಡ್ತೀವಿ. ಹಂಗೆ ಆತ್ರಿ ಸರ್. ಮತ್ತು ಇನ್ನೊಂದು ಹುಡುಗನ್ನ ವಾರ್ಡಿಗೆ ಶಿಫ್ಟ್ ಮಾಡಿರಿ? ಇಲ್ಲ ಇನ್ನೂ ಹುಡುಗನ ಏನೋ ವಾರ್ಡಿಗೆ ಶಿಫ್ಟ್ ಮಾಡಿಲ್ಲ, ಎಮರ್ಜೆನ್ಸಿ ಇಲ್ಲ ಇದಾನೆ. ಇದೆಲ್ಲ ಮುಗಿಸ್ಕೊಂಡು ಬರ್ರಿ, ವಾರ್ಡಿಗೆ ಶಿಫ್ಟ್ ಆದಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಆತ್ರಿ ಸರ್, ಆತ್ರಿ, ತಗೊಂಡು ಬರ್ರಿ. ಅಣ್ಣ ಏನು ಬಂತಪ್ಪ, ಏನಪ್ಪ ಇದೆಲ್ಲ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಾಗ ಆದಂಗೆ ಆತ ಅನ್ಸಾತೈತೆ ನನಗೆ. ಅಯ್ಯೋ ಮಗನೇ, ಅಯ್ಯೋ. ಸೈಡ್ ಬಿಡ್ರಮ್ಮ, ಸೈಡ್ ಬಿಡ್ರಿ. ಬರ್ರಿ, ಹತ್ರಿ. ಬರ್ರಿ, ಬಾಡಿ ಕಡೆದವ್ರು ಯಾರಿದ್ರಿ? ಬೇಗ ಆಂಬುಲೆನ್ಸ್ ಹತ್ರಿ. ಏನು ಕೇಸ್ ಇದು ಸರ್? ಏನೋ ಊಟದಾಗ ವಿಷ ಸೇರ್ಕೊಂಡ್ಬಿಟ್ಟೈತೆ ಅಂತ್ರಿ. ಏನೋ ಗೊತ್ತಾಗ್ದಂಗೆ ಹುಡುಗರು ತಿಂದ್ಬಿಟ್ಟಾವಂತೆ. ಇಷ್ಟು ಅನಾಹುತ ಆಗಿತ್ತು ನೋಡ್ರಿ. ಆಮೇಲೆ ಇದ್ರದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಎಲ್ಲಿ ಕಳಿಸಿದ್ದೀರಿ ಸರ್? ಅದನ್ನು ನನಗೆ ಗೊತ್ತಿಲ್ಲ ಸರ್, ನಮ್ಮ ಡಾಕ್ಟರ್ನ ಕೇಳ್ಬೇಕ್ರಿ. ಆತಾತು. ಎಲ್ಲಿ ನಿಮ್ಮ ಡಾಕ್ಟ್ರ್? ಸರ್, ವಾರ್ಡಿಗೆ ರೌಂಡ್ಸಿಗೆ ಹೋಗಿರ್ಬೇಕ್ರಿ. ಆತಾತು, ಹೋಗು. ಡಾಕ್ಟ್ರ, ನಿಮ್ಮನ್ನ ಹುಡ್ಕಾಕತ್ತಿದ್ದೀರಿ. ಹೇಳಿ ಸರ್. ಸರ್, ಅದರದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟು? ಸರ್, ಇದ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇನ್ನೂ ನಮಗೆ ಬಂದಿಲ್ಲ ಸರ್. ಓಕೆ, ಬಂದರೆ ನಮಗೆ ತಿಳಿಸಿ ನೀವು. ಶೋರ್ ಸರ್, ತಿಳಿಸ್ತೀನಿ. ಇನ್ನೊಂದು ಸರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ನೀವು ಇಲ್ಲಿ ಕಲೆಕ್ಟ್ ಮಾಡೋದಕ್ಕಿಂತ ಡೈರೆಕ್ಟಾಗಿ ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟಿಗೆ ಹೋಗ್ರಿ. ಯಾಕಂದರೆ ನಾವು ಡೆಡ್ ಬಾಡಿನ ಅಲ್ಲಿಗೆ ಕಳಿಸಿದ್ವಿ. ವಾರ್ಡ್ ನಂಬರ್ 16 ಐತೆ ನೋಡ್ರಿ, ಅಲ್ಲಿಗೆ ಹೋಗ್ರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ. ಏನಾಗ್ಬಿಟ್ಟವಕ್ಕ, ಆಂಬುಲೆನ್ಸ್ ಸೌಂಡ್ ಆತು. ಅಯ್ಯ, ಪ್ರೇಮಿದು ಸಣ್ಣ ಮಗ ಕಲಾಸಾಗೈತಂತ ತೊಂಬರತ್ತಾರ. ಅದಕ್ಕೆ ಅವು ಎಲ್ಲ ಹೆಣ್ಮಕ್ಳು ಹಿಂದೆ ಓಡಿ ಬರತ್ತಿದ್ವು. ನೀನು ಈ ಕಡೆ ಬಂದಲ್ಲ, ಹಂಗಾರೆ ಯಾರಿಗೆ ಏನಾಗೈತೆ ಅಂತ ಹೇಳಿ ಬಂದೆ ನೋಡ ನೀನು ಹಿಂಬಲ್. ಪಾಪ ಅದು ಸಣ್ಣ ಕೂಸು ಸತ್ತಂತ ನೋಡ ಚನ್ನಬಸ್ಸಿ. ಪಾಪ, ಯಾಕೆ ಏನಾಗಿತ್ತಂತ? ಏನ ತಿಂದಿತ್ತಂತವ, ಏನೋ ನನಗೂ ಸರಿಯಾಗಿ ಗೊತ್ತಿಲ್ಲವ ಸುದ್ದಿ. ಆಂಬುಲೆನ್ಸ್ ಇಲ್ಲೇ ಬಂತ ಅನಿಸ್ತೈತೆ ನೋಡಿ. ಬಂತು ತಗೊಳ್ಳಿನ ಅಣ್ಣ? ಬೇಡ, ಇಳಿತೀನಿ. ಇಲ್ಲಿ ಚಂದ್ರೆ, ಅಲ್ಲೊಂದು ಸಣ್ಣದು ಅದೊಂದು ಮಂತೈತೆ ನೋಡ, ಅದನ್ನ ಇಲ್ಲಿ ಹಾಕ್ಲಿ. ಹ್ಞೂ ಅಣ್ಣ. ಚಂದ್ರೆ, ಬಾ ಇಲ್ಲಿ. ಏನೇನ ಒಂದಿಟ್ಟೆ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ರನ್ ಬಾ. ಹೊಸ ಪೂಜೆ ಸಾಮಾನು, ಹೂವು ಎಲ್ಲ ತೊಂಬರೋಣ. ನಡಿ ಅಣ್ಣ, ಬರ್ತೀನಿ. ರವೆ, ಒಟ್ಟು ಪೂಜೆ ಸಾಮಾನು, ಹೂವು ತೊಂಬರೋಣ, ನಡಿ. ಆತು ಬಾಮ. ಅಲ್ಲಕಟ್ರಣ್ಣೆ, ನನ್ನ ಮೊಮ್ಮಗನ ಜೀವ ತಗೊಂಡೆಲ್ಲ. ಮಗನೇ, ನನ್ನ ತಪ್ಪಾಗಿ ಹೊಟ್ಟೆ ಹುಟ್ಟಿದಲ್ಲ. ಅಯ್ಯೋ ಶಂಕರವ್ವ, ಸಮಾಧಾನ ಮಾಡ್ಕೊಳ. ಶಂಕರವ್ವ, ಭಾಳ ಅಳಕ್ಕೆ ಹೋಗ್ಬೇಡ. ಮೊದ್ಲ ನೀನು ವಯಸ್ಸೋದು ಹೆಣ್ಮಗಳು. ಶರಣವ ಬಾರ, ನೋಡುವರ ನನ್ನ ಮೊಮ್ಮಗ ನೋಡುವರ ಮುಗ್ಗೊಂಡನ.
ಶರಣವ್ವ ಅಯ್ಯೋ ಶಂಕರ ಸಮಾಧಾನ ಮಾಡ್ಕೊ ಭಾಳ ಅಳಕ್ಕೆ ಹೋಗ್ಬೇಡ ಮೊದಲ ವಯಸ್ಸೋದು ಹೆಣ್ಮಗಳದೀನಿ ಏನು ಮಾಡೋದು ಅದ್ರ ಆಯಸ್ಸ ಅಷ್ಟೈತಿ ಯಾರು ಏನು ಮಾಡೋಕ್ಕಾಕತಿ ಸರಸ್ವತಿ ಏನಾಗಿತ್ತಂತ ಏನಾಗಿತ್ತು ಗೊತ್ತಿಲ್ಲ ನೋಡ್ರಿ ಏನೋ ತಿಂದಿತ್ತು ಅನ್ನೋ ಮಾತು ಅಂದಿದ್ದರಿ ಅಯ್ಯವ್ವ ಏನು ಸಾವ ಇಟ್ಟು ಸಣ್ಣ ವಯಸ್ಸಿಗೆ ಕೂಸಿಗೆ ಪಾಪ ಅಲ್ಲ ಅತ್ತಿಂದ ಅತ್ತನ ಸುಡ್ಗಾಡಕ್ಕೆ ತೊಗೊಂಡು ಹೋಗಿ ಮಣ್ಣು ಮಾಡೋದು ಬಿಟ್ಟು ಅಲ್ಲ ಸರಸ್ವತಿ ಇಲ್ಲಿ ಮಟ್ಟ ಯಾಕೆ ತಂದಾರ ಅದೇನು ಸಣ್ಣ ಕೂಸಿತ್ತು ನಾನು ಅದನ್ನ ಅನ್ಕೊಂಡೆ ನೋಡ್ರಿ ಈಗ ಹೊಡ್ತೀಯಾರ ಸುಮ್ಮ ಅತ್ತಾಗ ತೊಗೊಂಡು ಹೋಗಿದ್ರೆ ಹಾಕಿತ್ತು ಸುಳ್ಳ ಇಲ್ಲಿ ಮಠ ತಂದಾರ ನಮ್ಮ ನೆಗೆಣ್ಣಿದು ಸಸಿದು ಒಂದು ಹಿಂಗೆ ಆಗಿತ್ತು ಅವರು ಹಂಗೆ ಹತ್ತಿಂದ ಹತ್ತು ತೊಗೊಂಡು ಮಣ್ಣು ಮಾಡಿ ಬಂದ್ಬಿಟ್ರು ನನಗೆ ತನಕ ಏನು ತರಲಿಲ್ಲ ಇವ್ರು ಯಾಕೆ ತಂದಾರ ಏನನ್ರಿ ಏನು ಮಾರಿ ನೋಡ್ಲಿ ಅಂತ ತಂದಾರ ಏನು ಮತ್ತು ಊರಿಂದ ಯಾರು ಬೀಗರು ಬರೋರು ಅದಾರ ಏನು ಯಾರೇ ಗೊತ್ತ್ರಿ ಅಲ್ಲ ಏನೋ ಒಂದು ಹುಡುಗಿ ತಲಿಕಿದ ಅದೇ ಅಲ್ಲಿ ಅಯ್ಯ ಅದು ಸೀರಿಯಸ್ ಆಗೈತೆ ಅಂತ್ರಿ ಅಲ್ಲೇ ದವಾಖಾನ್ಯಾಗ ಅಡ್ಮಿಟ್ ಐತ್ರಿ ಇನ್ನ ಅದು ಅರ್ಧೇನಿನ ಸುದ್ದಿ ಗೊತ್ತಾಗಿಲ್ರಿ ಇದು ಒಂದು ಹಿಂಗೆ ಆಗ್ಬಿಟ್ಟದ ನೋಡ್ರಿ ಅಯ್ಯೋ ಅಂಥದ್ದೇನು ತಿನ್ನುವ ಸುಡ್ಲಿ ಅಯ್ಯ ಮಾದೇವಿ ಬಾರ ನೋಡು ಬಾರ ನನ್ನ ಮೊಮ್ಮಗೆ ಹೆಂಗೆ ಮಕ್ಕೊಂಡಾನ ಒಂದ್ಸರಿ ನೀ ಕರಿಯ ಬರ್ತಾನ ಚಂದ್ರೆ ನೀನರ ಕರಿಲೇ ನನ್ನ ಮೊಮ್ಮಗನ ಅಯ್ಯೋ ಈ ಹೊಲಸು ರಂಡಿ ನನ್ನ ಮೊಮ್ಮಗಳನ್ನ ಕೊಂದ್ಲಲ್ಲೇ ಮಾದೆ ಅಯ್ಯೋ ಹೌದ ಮದಕ್ಕ ನನ್ನ ಕೈಯಾರ ಮಗನ ಕೊಂದೆ ನಾನು ಬದುಕಿರಬಾರ್ದು ಮದಕ್ಕ ನೋಡ ಚಂದ್ರೆ ನೀನು ಯಾವಾಗಲೂ ಹೇಳ್ತಿದ್ದೆ ನಿನ್ನ ಕೆಟ್ಟ ಬುದ್ಧಿ ನೀನು ತಿಂತದ್ದೆ ಅಂತ ನೋಡು ನನ್ನ ತಿನ್ನಾಗತ್ತೆ ನನ್ನ ಕೆಟ್ಟ ಬುದ್ಧಿ ಚಂದ್ರೆ ನೋಡ ನೀವು ಅಂದಂಗ ನನ್ನ ಮಗನ ಕಳ್ಕೊಂಡೆನ ಚಂದ್ರಿ ಸರಳಿ ನೋಡು ನನ್ನ ಮಗನ ನೋಡು ಹೆಂಗಾಗೈತೆ ಅಂತ ಸರಳಿ ನೀನು ಕೆಟ್ಟದ್ದು ಮಾಡಕ್ಕೆ ಹೋದೆ ಪರಮಾತ್ಮ ನನಗೆ ಕೆಟ್ಟದ್ದು ಮಾಡಿಬಿಟ್ಟ ಸರಳಿ ನೋಡುವ ನನ್ನ ಮಗನ ಯಾವತ್ತು ಬರಲಿ ಸರಳಿ ಗರಿ ಬರಲಿ ಲಲ್ತಿ ನೀ ಎಷ್ಟು ಹೇಳ್ದೆಲ್ಲ ನಾ ಕೇಳಲಿಲ್ಲ ನೋಡೆ ನನ್ನ ಮಗ ಹೆಂಗೆ ಮುಗ್ಕೊಂಡ ನೋಡಿ ಬರಲೆ ಒಂದು ಸಲ ನನ್ನ ಮಗನ ಬದುಕಿಸಿ ಕೊಡು ಬರಲೆ ನನ್ನ ತಪ್ಪತ್ತಂತ ಕೇಳ್ಕೊಡ್ತೇನೆ ಈಗ ಎತ್ತೇನ ಬಂತ ಈಗತ್ತೇನ ಬಂತು ಎಲ್ಲರೂ ಹೇಳಿದ್ವಿ ತಿಳ್ಕೊಳ್ಳಿಲ್ಲ ಎಲ್ಲರೂ ಹೇಳಿದೆ ಕೊನೆಗೆ ನೀ ಎಡದ ಮಗನ್ನ ಬಲಿ ತಗೊಂಡೆ ನಿನ್ನ ಕೆಟ್ಟ ಬುದ್ಧಿಗೆ ಅಯ್ಯೋ ಸರಳಿ ನಡಿ ಅಲ್ಕೊಂಡ್ರ ಈಗ ಏನು ಪ್ರಯೋಜನ ಅಲ್ಲಿ ಸರಳಿ ಎಲ್ಲ ಕಳ್ಕೊಂಡ ಮ್ಯಾಗ ಸೂರ್ಯ ಮುಗಿಸ್ರಿಪ್ಪ ಮುಂದಿನ ಕಾರ್ಯ ಚಾಲೂ ಮಾಡೋನು ಎಷ್ಟಂತ ಇಟ್ಕೋತೀರಿ ಅದೇನು ಸಣ್ಣ ಕೂಸು ಭಾಳ ಹೊತ್ತು ಇಟ್ಕೊಳ್ಳೋದು ಬೇಡ ಮತ್ತೆ ಯಾರು ಬರೋರು ಅದಾರನ ಇಲ್ಲಾಂದ್ರೆ ಮುಂದಿನ ಕಾರ್ಯ ಚಾಲೂ ಮಾಡಿಬಿಡೋನು ಯಾರಿಗೂ ಸುದ್ದಿನ ಮುಟ್ಟಿಸಿಲ್ಲ ಅಣ್ಣ ಯಾರು ಬರೋರಿಲ್ಲ ಪ್ರೇಮಿ ಸಾಕ್ಬಿಡು ರೀ ಚಾಲೂ ಮಾಡಿ ಮುಂದಿನ ಚಂದ್ರ ಓಂ ನಮ ಶಿವ ಗಾಡಿ ಹೇಳಿದ್ದಲ್ಲ ಬಂದೈತಿನ ಏನ ಫೋನ್ ಹಚ್ಚಿದ್ದೆ ಇನ್ನೇನು ಬರಾಕತ್ತಾರಂತ ನಡಿ ಅಲ್ಲೇನಿಲ್ಲ ಆ ಸಿದ್ಗಿ ಕೊಡ್ತಾರಲ್ಲ ಅದನ್ನು ತೊಗೊಂಬರ ಬಾಯ್ ಅಣ್ಣ ಕಾಕ ಬರ್ರಿ ನಾವು ಹೋಗೋನಲ್ಲಿ ನಡಿ ಹೋಗೋಣ ನನ್ನ ಮೊಮ್ಮಗನೇ ಅಯ್ಯೋ ಮೊಮ್ಮಗನೇ ಯಾವಾಗಲೂ ಅಜ್ಜಿ ಅಂತಂದು ಮ್ಯಾಲೆ ಬರ್ತಿದ್ದೆಲ್ಲಪ್ಪ ಅವಾಗ ನೀನು ಬೈತಿದ್ದೆ ಈಗ ಬಾರಯ್ಯಪ್ಪ ಕರಿವ ನನ್ನ ಮೇಲೆ ಎಟ್ಟತ್ತು ಬೇಕಾರು ಕುಂದರು ನಾನೇನು ಅನ್ನೋದಲು ಬರ್ರಿ ದೌಡ್ ಬರ್ರಿ ಮುಗಿಸ್ರಿ ಎಲ್ಲ ಹೇಳ್ರಿ ಏಯ್ ರವ್ಯಾ ಏನೋ ನೀನು ಹಿಂಗೆ ಅಳ್ಕೊಂಡು ಕೂತಿ ಹೇಳು ಗಾಡಿ ಬಂತದೆ ತಗೋ ಕುಸಿನ್ ತಗೋ ಇಲ್ಲ ನನ್ನ ಮಗನ ತಗೊಂಡು ಹೋಗಕ್ಕೆ ನಾ ಬಿಡಲ್ಲ ಬೇಡ ನನ್ನ ಮಗನ ತಗೊಂಡು ಹೋಗ್ಬೇಡ್ರಿ ನನ್ನ ಮಗನ ತಗೊಂಡು ಹೋಗ್ಬೇಡ್ರಿ ಪ್ರೇಮಿ ಎಷ್ಟೊತ್ತಂತ ಹಂಗೆ
ಮತ್ತೆ ಮಾಡೋದು ಮುಂದಿನ ಕಾರ್ಯ ಮಾಡೋದಲ್ಲ. ಸೂರ್ಯ ತೋ ಕುಸಿನ್ ತಗೋ ನಡಿಯೋ ಸೂರ್ಯ ನಡಿ. ಎಷ್ಟೊತ್ತರ್ಗು ನೋಡ್ಕೊಂಡು ನಿಂತರು ಎಷ್ಟೊತ್ತರ್ಗು ಆತ್ರು ಅದೇನು ಬಗೆಹರಿದೇ ಇರೋ ಸಮಸ್ಯೆ ಇದು. ನಡಿಪ ನಡಿ. ಸೂರ್ಯ ಬಾರಪ್ಪ. ಅಯ್ಯೋ ರೇ 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 ಈ ಮಾಡಕ ಆಕಿನ ಹೋದ್ಲ ನಡಿಯ. ಏ ಶಂಕ್ರವ ಏಯ್ ಅಯ್ಯ ಗೌಡಶನಿ ಅವ್ರ ನೀವು ಬಂದಿರಲ್ಲ. ಅಯ್ಯ ಏನ ಆಂಬುಲೆನ್ಸ್ ಬಂದಿದ್ದು ಸೌಂಡ್ ಆತವ. ಅಟ್ಟತ್ತಿಗೆ ನೀವೆಲ್ಲ ಬಂದಿದ್ರಿವಾ ಇಲ್ಲಿ. ಆಮೇಲೆ ಸರಸ್ವತಿ ಬರತ್ತಿದ್ಲು. ಸರಸ್ವತಿ ನೋಡಿ ನಾ ಹಿಂಬಾಲ ಬಂದೆ. ನೋಡಿದ್ರೆ ಹಿಂಗಾಗೈತೆ. ಅಲ್ಲ ಹೆಂಗಾಗೈತಿತ್ತು ಹೆಂಗಾಗೈತೆ ಏನೋ ಮಾಯವತಿ ಅವ್ರಿಗೆ ಹತ್ತಿದ ಮಾತು. ಸರಳಿ ನಡಿ ನಾವು ಅಲ್ಲಿಗೆ ಹೋಗೋಣ. ಬರ್ರಿ ಮತ್ತಲ್ಲಿ ಹೆಣ ತೊಗೊಂಡು ಹೋಗ್ತಾರ. ಬರ್ತೀರೇನ ಮಣ್ಣಿಗೆ ಏನಿಲ್ಲ? ಏ ಬರ್ತೀವಿ. ಏ ತಂಗಿ ಹೊಸ ಜಳಕಕ್ಕೆ ನೀರಿಡು. ಮತ್ತು ಅಕ್ಕಿನೂ ಬರಗಿರ್ತಾಳೆ ಏನೋ ಮಣ್ಣಿಗೆ. ಮತ್ತು ಇಲ್ಲೇನು ಮಂದ್ಯಾಗ ಆಕಿ ಹೊಕ್ಕ ಬಡ್ಕೊಂಡು ನಿಲ್ಲೋದು. ನೀವು ಹೊಸ ನೀರು ಕಾಸು ನಡಿ. ನಿಮ್ಮ ಮಣ್ಣು ಏನು ಮಾಡತ್ತಾನ ನೋಡು ಮನ್ಯಾಗ. ಮತ್ತು ಆ ಹುಡುಗ ಒಂದೈತಿ. ಲಕ್ಷ್ಯ ಮಾಡಿ ಒಂದಿಟ್ಟು. ಆತೇಳು. ಹಂಗೆ ಮನೆ ಒಳಗೆ ಹೋಗಬೇಡ. ಹುಯ್ಯತ್ತ ಅಲ್ಲಿ ಬಾಗಲ ನೀರು ಅದಾವಲ್ಲ ಕಾಯ್ಕಲ್ ಮಾರಿ ತೊಳ್ಕೊಂಡು ತಲೆ ಮೇಲೆ ನೀರು ಹಾಕೊಂಡು ಒಳಗೆ ಹೋಗು. ಆತೇಳು. ಮೊದಲ ನೀರು ಕಾಯ್ಕಿಡು. ಆಮೇಲೆ ಒಟ್ಟು ಮನೆ ಕಸ ಒತ್ತಿ ಬಾಗಿಲಿ ನೀರು ಹಾಕಿ ಒಂದಿಟ್ಟು ದೇವ್ರಿಗೆ ದೀಪ ಹಚ್ಚು. ಆತು ಹೋಗುವೆ ಮಾಡ್ತೀನಿ. ಆ ಹುಡುಗ ಒಂದೈತಿ ಮನ್ಯಾಗ ಹುಷಾರು. ಆತಾತು. ಚಂದ್ರೆ ರವೆ ಇದೊಂದಿಟ್ಟು ಇಲ್ಲಿ ಅಂಗಳ ಕಸ ಹೊಡೆದು ಇದು ಕೊಟ್ಟು ನೀರು ಹೊಡೆದು ಅಲ್ಲಿ ಇಟ್ಟು ಇವನ್ನೆಲ್ಲ ಹೂನೆಲ್ಲ ತುಂಬಿ ಕಸಕ್ಕೆ ಹಾಕಿ ನೀವು ಅಲ್ಲಿಗೆ ಬರ್ರಿ ಹಂಗಾರೆ. ಆತು ಹೇಳೋಣ ಮಾಡ್ತೀವಿ. ಆತು ಹೇಳೋಣ ನಾವು ಮಾಡಿ ಬರ್ತೀವಿ. ನೀವು ಹೋಗ್ರಿ. ಆತಾತು. ಅಲ್ಲಿ ನಾನು ಸ್ಕೂಟಿ ನಿಲ್ಸೀನಿ. ಸ್ಕೂಟಿ ತೊಗೊಂಡು ಬಂದುಬಿಡ್ರಿ ನೀವು ದೌಡು. ಆತು ಹೇಳೋಣ. ಅಲ್ಲಿ ರವಿ ಅಣ್ಣ ಹ್ಯಾಂಗ ಹುಡುಗ ಇದ್ಗಿದ್ದಂಗೆ ಸತ್ತೋ ಏನಾಗಿತ್ತಂತ? ಏನೋ ಹೆಣ್ಮಗಳು ತಿನ್ನೋದ್ರಾಗ ಈಸ ಹಾಕಿತ್ತಂತಪ್ಪ. ಯಾರಿಗೆ ಹಾಕಿತ್ತೋ ಏನು ಕತ್ತಿನೋ ಆ ಹುಡುಗರು ತಿಂದುಬಿಟ್ಟಾವ ನೋಡೋ ಮರಯ್ಯ. ಇಂಥ ನಾವು ಹಾಕ್ಬಿಟ್ಟತಿ. ಏನು ಹೆಣ್ಮಗಳು ಅದಾಳಕ್ಕಿ ಅಂದರೂ ಅವ ಸೂರ್ಯ ಹೆಂಡ್ತಿ ಭಾಳ ಹದ ಬಸ್ನಾಗ ಇಟ್ಕೊಂಡಿಲ್ಲ ಬಿಡೋ ಮರಯ್ಯ. ಬರೋಬ್ಬರಿ ಇಟ್ಟಿಲ್ಲ ಅಕ್ಕಿನ ಬಿಗು ಬಂದ ಬಸ್ನಾಗ ಇದ್ರೆ ಹೆಣ್ಮಕ್ಳು ಹಿಂಗೆ ಯಾಕೆ ಮಾಡ್ತಾವ? ಏನು ಬಿಡೋ ಮರಯ್ಯ ನಮ್ಗೆ ಯಾಕೆ ಅವ್ರು ಸಾಬರಿ. ಬಾ ಮಾಡೋಣ.